ದೇವನಹಳ್ಳಿ ಚನ್ನರಾಯಪಟ್ಟಣ ಭೂ ಸ್ವಾಧೀನ ವಿರುದ್ಧ ರೈತರು ಮಾಡಿದ ಹೋರಾಟಕ್ಕೆ ಸಿಕ್ಕ ಜಯವನ್ನು ಆಚರಿಸಲು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮುಂದಾಗಿದೆ. ಇದೇ ಕಾರಣಕ್ಕೆ ಜುಲೈ 21ರಂದು ಗದಗ ಜಿಲ್ಲೆಯ ನರಗುಂದದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು, ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರಕ್ಕೆ ಧನ್ಯವಾದ ತಿಳಿಸಲಾಗುತ್ತದೆ. ಇನ್ನು ನರಗುಂದ ಹುತಾತ್ಮರಿಗೆ, ಹೋರಾಟದಲ್ಲಿ ಪ್ರಾಣ ಕಳೆದುಕೊಂಡ ರೈತರಿಗೆ ಗೌರವ ಸಲ್ಲಿಸಲಾಗುತ್ತದೆ ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ರೈತ ಸಂಘದ ಅಧ್ಯಕ್ಷ ಬಸವರಾಜಪ್ಪ ಈ ಮಾಹಿತಿ ನೀಡಿದರು. ಸುದೀರ್ಘವಾದಂತಹ ಸಂಯುಕ್ತ ಹೋರಾಟದ 400ಕ್ಕೂ ಹೆಚ್ಚು ಸಂಘಟನೆಗಳು ಒಗ್ಗಟ್ಟಾಗಿ ಒಂದು ಚಳವಳಿ ನಡೆದು 3 ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೀಲಿಕ್ಕೆ ಕಾರಣ ಆದಂಥ ಏನು ಒಂದು ಐತಿಹಾಸಿಕ ಚಳವಳಿ ನಡೆದಿತ್ತು. ಅದೇ ರೀತಿ ಇವತ್ತು ದೇವನಹಳ್ಳಿ ಚನ್ನರಾಯಪಟ್ಟಣ ಭೂ ಸ್ವಾಧೀನ ನೋಟಿಫಿಕೇಶನ್ ಕೈ ಬಿಡಬೇಕು ಅಂತಲೂ ಕೂಡ, ಸ್ವಾಧೀನ ಕೈ ಬಿಡಬೇಕು ಅಂತಲೂ ಕೂಡ 1198 ದಿನ ಚನ್ನರಾಯಪಟ್ಟಣದಲ್ಲಿ ಧರಣಿ ಸತ್ಯಾಗ್ರಹ ನಡೆದಿತ್ತು. 13 ಹಳ್ಳಿಯ 1777 ಎಕರೆ ಜಮೀನನ್ನು ಭೂ ಸ್ವಾಧೀನದ ಕೈ ಬಿಡಬೇಕು ಅಂತ ಹೇಳಿ ಅವರೇ ಮಾಡ್ತಾಯಿದ್ರು. ಅಲ್ಲೊಂದು ಭೂ ಸ್ವಾಧೀನ ಹೋರಾಟ ಸಮಿತಿ ಅಂತೇಳಿ ಅವರೇ ಚಳವಳಿ ಮಾಡ್ತಾಯಿದ್ರು, ಅವರೇ ಧರಣಿ ಮಾಡ್ತಾಯಿದ್ರು. ಆದರೆ ಇತ್ತೀಚೆಗೆ ಒಂದು 2-3 ತಿಂಗಳಿಂದ ಈಚೆಗೆ ಸಂಯುಕ್ತ ಹೋರಾಟ ಅದನ್ನು ಕೈಗೆ ತಗೊಂಡ್ವಿ. ಸಂಯುಕ್ತ ಹೋರಾಟ ಕೈ ತಗೊಂಡಾದ್ಮೇಲೆ ಚನ್ನರಾಯಪಟ್ಟಣದಲ್ಲೂ ಕೂಡ ಮುಂದುವರಿಸಿ ದೇವನಹಳ್ಳಿಯಲ್ಲಿ ಒಂದು ಬೃಹತ್ ಸಭೆ ಮಾಡಿ ಅಲ್ಲಿ ನಮ್ಮನ್ನು ಅರೆಸ್ಟ್ ಮಾಡಿ ಆದಮೇಲೆ ಕೊನೆಗೆ ಫ್ರೀಡಮ್ ಪಾರ್ಕಿಗೆ ಸ್ಥಳಾಂತರ ಆಯಿತು. ಫ್ರೀಡಮ್ ಪಾರ್ಕಿಗೆ ಸ್ಥಳಾಂತರ ಆದಮೇಲೆ ಮುಖ್ಯಮಂತ್ರಿಗಳು 4ನೇ ತಾರೀಕು ಸಭೆ ಮಾಡ್ತೀವಿ ಅಂಥೇಳಿ ಅವರು ಮಾತು ಕೊಟ್ಟ ಮೇಲೆ ಅಲ್ಲಿ ಮಾತುಕತೆ ಆಯಿತು. ಮಾತುಕತೆ ಆದಮೇಲೆ ಮತ್ತೆ ಲೀಗಲ್ ಇದಕ್ಕೆ 15ನೇ ತಾರೀಕು ತನಕ ಟೈಮ್ ತಗೊಂಡ್ರು. ನಾವು ಲೀಗಲ್ ಅಭಿಪ್ರಾಯ ಕೇಳಬೇಕು ಅಂತೇಳಿ, ಕಾನೂನು ತಜ್ಞನ ಅಭಿಪ್ರಾಯ ಕೇಳಬೇಕು ಅಂಥೇಳಿ ಆ ಹಿನ್ನೆಲೆ 15ನೇ ತಾರೀಕು ತನಕ ಕಾಲಾವಕಾಶ ಕೊಟ್ಟಿದ್ವಿ. ಒಟ್ಟು ಈ ಸಲ ಸಂಯುಕ್ತ ಹೋರಾಟದ ಎಲ್ಲ ಸಹಭಾಗಿ ಸಂಘಟನೆಗಳು, ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಸಾಹಿತಿಗಳು, ಕಲಾವಿದರು, ನಟರು, ಭಾಳ ವಿಶೇಷವಾಗಿ ಖ್ಯಾತ ವಕೀಲರು, ನಿವೃತ್ತ ನ್ಯಾಯಾಧೀಶರು, ಭಾಳಷ್ಟು ಜನ ಎಲ್ಲರೂ ಕೂಡ ನಮ್ಮ ಫ್ರೀಡಮ್ ಪಾರ್ಕ್ನಲ್ಲಿ ಧರಣಿ ಸತ್ಯಾಗ್ರಹ ನಡೆಯುವಂಥ ಸಂದರ್ಭದಲ್ಲಿ ಬೆಂಬಲ ವ್ಯಕ್ತ ಮಾಡಿದರು. ಎಲ್ಲರೂ ಕೂಡ ಬಂದು ಹೋದರು. ಹಾಗಾಗಿ ಒಂದು ಭಾಳ ಅಭೂತಪೂರ್ವವಾದಂಥ ಒಂದು ಚಳವಳಿ ಸತ್ಯಾಗ್ರಹ ನಡೀತು. ಆ ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರೇ ಘೋಷಣೆ ಮಾಡಿದರು, ಇದು ಚಳವಳಿಯ ಯಶಸ್ಸು. ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂಥ ಒಂದು ಚಳವಳಿಗೆ ಬೆಂಬಲವಾಗ್ತಾ ಆಗಿರ್ತಕ್ಕಂಥದ್ದು ನಾನು ಈಗಲೇ ನೋಡಿದ್ದು. ಫಲವತ್ತಾದ ಭೂಮಿ, ಒಂದು ಕಡೆ ಅಭಿವೃದ್ಧಿ, ಒಂದು ಕಡೆ ಫಲವತ್ತಾದ ಭೂಮಿ. ಆದ್ರೂ ಕೂಡ ಫಲವತ್ತಾದ ಭೂಮಿ ಬೇಕೇ ಬೇಕು ಅಂತ ಹೇಳಿ ನೀವು ಒಂದು ಚಳವಳಿ ಮಾಡಿದಿರಿ. ಸಂಪೂರ್ಣ 1777 ಎಕರೆ ಏನು ಡೀಪ್ ನೋಟಿಫಿಕೇಷನ್ ಆಗಿತ್ತು, ಫೈನಲ್ ನೋಟಿಫಿಕೇಷನ್ ಆಗಿತ್ತು. ಫೈನಲ್ ನೋಟಿಫಿಕೇಷನ್ ಆಗಿದ್ದನ್ನು ಕೂಡ ನಾವು ಕೈ ಬಿಡ್ತೀವಿ. ಆದರೆ ಒಂದು ಇದನ್ನು ಹೇಳಿದರು,